ನಮಸ್ಕಾರ. ರಿಯಲ್ ಎಸ್ಟೇಟ್ ಹೂಡಿಕೆ ವೆಬಿನಾರ್ಗೆ ನಿಮಗೆ ಸುಸ್ವಾಗತ. ಇವತ್ತು ನಾವು ರಿಯಲ್ ಎಸ್ಟೇಟ್ ಹೂಡಿಕೆ ಮಾಡುವಾಗ ಬರುವ ಸಮಸ್ಯೆಗಳು ಮತ್ತು ಅದರ ಪರಿಹಾರ ಇದರ ಬಗ್ಗೆ ಚರ್ಚಿಸುತ್ತೇವೆ. ಮುಖ್ಯವಾಗಿ ರಿಯಲ್ ಎಸ್ಟೇಟ್ ಹೂಡಿಕೆಯಲ್ಲಿ ಮಾಡಬೇಕಾದ ಕಾರ್ಯತಂತ್ರ, ನಡೆಯಬೇಕಾದ ಕ್ರಮಗಳು ಇವತ್ತು ಚರ್ಚಿಸುವ ಮುಖ್ಯ ವಿಷಯಗಳಾಗಿರುತ್ತವೆ. ರಿಯಲ್ ಎಸ್ಟೇಟ್ ಪ್ರಾಪ್ ಹೆಡ್ಲೈನ್ಸ್ ಒಂದು ರಿಯಲ್ ಎಸ್ಟೇಟ್ ಹೂಡಿಕೆ ಸಲಹೆ ಕಂಪನಿ ಆಗಿರುತ್ತೆ. ಇದು ಕಳೆದ 20 ವರ್ಷಗಳಿಂದ ಬೆಂಗಳೂರಿನಲ್ಲಿ ಹಲವು ಹೂಡಿಕೆದಾರರಿಗೆ ಲಾಭದಾಯಕ ಆಸ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳಲು, ಪೋರ್ಟ್ಫೋಲಿಯೋಗಳನ್ನು ನಿರ್ಮಿಸಲು ಮತ್ತು ದೀರ್ಘಕಾಲೀನ ಸಂಪತ್ತನ್ನು ಬೆಳೆಸಲು ಸಹಾಯ ಮಾಡಿರುತ್ತದೆ. ಹೆಚ್ಚಿನ ರಿಯಲ್ ಎಸ್ಟೇಟ್ ಹೂಡಿಕೆದಾರರು ಏಕೆ ದುಬಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ? ಅನೇಕ ಹೂಡಿಕೆದಾರರು ಆರ್ಥಿಕ ವಿಶ್ಲೇಷಣೆಯ ಬದಲಿಗೆ ಭಾವನೆಯ ಆಧಾರದ ಮೇಲೆ ಪ್ರಾಪರ್ಟಿಗಳನ್ನು ಖರೀದಿಸುತ್ತಾರೆ. ಸ್ಪಷ್ಟ ಚೌಕಟ್ಟಿಲ್ಲದೆ ಆದಾಯವು ಕುಸಿಯುತ್ತದೆ ಮತ್ತು ರಿಸ್ಕ್ ಅಂತ ಏನು ಹೇಳ್ತೀವಲ್ಲ, ಅಪಾಯಗಳು ಹೆಚ್ಚಾಗುತ್ತದೆ. ಇದಕ್ಕೆ ಪರಿಹಾರ ಲಾಭದಾಯಕ ರಿಯಲ್ ಎಸ್ಟೇಟ್ ಹೂಡಿಕೆಗಾಗಿ ಒಂದು ಚೌಕಟ್ಟಿದೆ. ಆ ಚೌಕಟ್ಟಿನಲ್ಲಿ ಪ್ರತಿಯೊಬ್ಬ ರಿಯಲ್ ಎಸ್ಟೇಟ್ ಹೂಡಿಕೆದಾರರು ಕಾರ್ಯನಿರ್ವಹಿಸಬೇಕಾಗುತ್ತದೆ. ಪ್ರತಿ ಲಾಭದಾಯಕ ರಿಯಲ್ ಎಸ್ಟೇಟ್ ಪೋರ್ಟ್ಫೋಲಿಯೋ ವಿಶ್ಲೇಷಣೆಯ ಶಿಸ್ತು ಮತ್ತು ನೈಜ ತಾಳ್ಮೆ ಮೇಲೆ ನಿರ್ಮಿಸಲ್ಪಟ್ಟಿದೆ. ಪ್ರತಿ ಲಾಭದಾಯಕ ರಿಯಲ್ ಎಸ್ಟೇಟ್ ಪೋರ್ಟ್ಫೋಲಿಯೋ ವಿಶ್ಲೇಷಣೆಯ ಶಿಸ್ತು ಮತ್ತು ನೈಜ ತಾಳ್ಮೆ ಮೇಲೆ ನಿರ್ಮಿಸಲ್ಪಟ್ಟಿದೆ. ಯಶಸ್ವಿ ಹೂಡಿಕೆದಾರರು ಶಿಸ್ತುಬದ್ಧ ವಿಶ್ಲೇಷಣೆ, ಹಣಕಾಸು ಮತ್ತು ಪೋರ್ಟ್ಫೋಲಿಯೋ ನಿರ್ವಹಣೆಯನ್ನು ಅನ್ವಯಿಸುತ್ತಾರೆ. ರಿಯಲ್ ಎಸ್ಟೇಟ್ ಹೂಡಿಕೆಗಿಂತ ಮುಂಚೆ ನಾವು ಅನಲೈಸ್ ಎವ್ರಿ ಡೀಲ್, ಪ್ರತಿ ಒಪ್ಪಂದವನ್ನು ವಿಶ್ಲೇಷಿಸಿ ಮತ್ತು ಪ್ರತಿ ಪ್ರಾಪರ್ಟಿಯನ್ನು ಬೈ ಫಾರ್ ಕ್ಯಾಶ್ ಫ್ಲೋ, ನಗದು ಹರಿವಿಗೆಗಾಗಿ ಖರೀದಿಸಿ ಮತ್ತು ಫೈನಾನ್ಸ್ ವೈಸ್ಲಿ, ಬುದ್ಧಿವಂತಿಕೆಯಿಂದ ಹಣಕಾಸು ಒದಗಿಸಿ, ಪೋರ್ಟ್ಫೋಲಿಯೋ ನಿರ್ವಹಿಸಿ, ಮ್ಯಾನೇಜ್ ಪೋರ್ಟ್ಫೋಲಿಯೋ. ಒಬ್ಬ ರಿಯಲ್ ಎಸ್ಟೇಟ್ ಹೂಡಿಕೆದಾರರು ನೈಜ ಪೋರ್ಟ್ಫೋಲಿಯೋನು ಹೇಗೆ ನಿರ್ಮಿಸಬೇಕು? ಮೊದಲು ಬಾರಿಗೆ ಹೂಡಿಕೆ ಮಾಡುವವರು, ಫಸ್ಟ್ ಟೈಮ್ ಇನ್ವೆಸ್ಟರ್, 4 ವರ್ಷಗಳಲ್ಲಿ 3 ಧನಾತ್ಮಕ ನಗದು ಹರಿವಿನ ಆಸ್ತಿಗಳನ್ನು ಪಡೆದುಕೊಳ್ಳಲು ರಚನಾತ್ಮಕ ಚೌಕಟ್ಟನ್ನು ಬಳಸಬೇಕು. ಚೌಕಟ್ಟಿಗೆ ಮೊದಲು ಋಣಾತ್ಮಕ ನಗದು ಹರಿವು ಮತ್ತು ಹೆಚ್ಚಿನ ಚಾಲ್ತಿ ವೆಚ್ಚಗಳಿಂದ ಕಳಪೆಯಾಗಿ ವಿಶ್ಲೇಷಿಸಲಾದ ಒಂದು ಆಸ್ತಿ. ಈ ಚೌಕಟ್ಟನ್ನು ಫಾಲೋ ಮಾಡಿದ ನಂತರ ಫ್ರೇಮ್ವರ್ಕ್ ನೈಜ ಮಾಸಿಕ ನಿಷ್ಕ್ರಿಯ ಆದಾಯವನ್ನು ಉತ್ಪಾದಿಸುವ ಧನಾತ್ಮಕವಾಗಿ ಸಿದ್ಧಪಡಿಸಿದ ಆಸ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಆಸ್ತಿ ಖರೀದಿಸುವ ಮುಂಚೆ ಕೆಲವು ಮಾನದಂಡಗಳನ್ನು ಪಾಲಿಸಬೇಕು. ಯಾವುದೇ ಒಂದು ಆಸ್ತಿ ಮೌಲ್ಯಮಾಪನ ಮಾಡುವ ಮೊದಲು ಪ್ರತಿ ನಿರ್ದಿಷ್ಟ ಹೂಡಿಕೆ ಮಾನದಂಡವನ್ನು ಬರೆಯಿರಿ. ರನ್ ದ ನಂಬರ್ಸ್, ಸಂಖ್ಯೆಗಳನ್ನು ಲೆಕ್ಕ ಹಾಕಿ. ಯಾವುದೇ ನೈಜ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಪ್ರತಿ ಇಳುವರಿ ವೆಚ್ಚ ಮತ್ತು ನಗದು ಹರಿವಿನ ಸ್ಥಿತಿಯನ್ನು ಲೆಕ್ಕ ಹಾಕಿ. ರಿವ್ಯೂ ಯುವರ್ ಫೈನಾನ್ಸ್, ನಿಮ್ಮ ಹಣಕಾಸನ್ನು ಪರಿಶೀಲಿಸಿ. ಪ್ರತಿ ಹಣಕಾಸು ಆಯ್ಕೆಯನ್ನು ಮತ್ತು ಪ್ರತಿ ಹೂಡಿಕೆ ಆದಾಯದ ಮೇಲೆ ಅದರ ನೈಜ ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳಿ. ವಾಟ್ ಎವ್ರಿ ಇನ್ವೆಸ್ಟರ್ ಮಸ್ಟ್ ನೋ, ಪ್ರತಿ ಹೂಡಿಕೆದಾರರು ತಿಳಿದಿರಲೇಬೇಕಾದದ್ದು
ಬಲವಾದ ಬಲವಾದ ಪೋರ್ಟ್ಫೋಲಿಯೋಗಳು ಭಾವನೆಗಳ ಮೇಲೆ ಅಲ್ಲ, ವಿಶ್ಲೇಷಣೆಯ ಮೇಲೆ ಅವಲಂಬಿತವಾಗಿದೆ. ಉನ್ನತ ಹೂಡಿಕೆದಾರರು ಸ್ಪಷ್ಟ ಹೂಡಿಕೆ ಮಾನದಂಡಗಳನ್ನು ಅನುಸರಿಸುತ್ತಾರೆ. 100% ಡಿಸಿಪ್ಲಿನ್ ಆ್ಯಂಡ್ ಅನಾಲಿಸಿಸ್ ಡ್ರೈವ್ ರಿಯಲ್ ಎಸ್ಟೇಟ್ ಸಕ್ಸಸ್. 100% ಶಿಸ್ತು ಮತ್ತು ವಿಶ್ಲೇಷಣೆಯು ರಿಯಲ್ ಎಸ್ಟೇಟ್ ಯಶಸ್ಸನ್ನು ಮುನ್ನಡೆಸುತ್ತದೆ. 100% ಶಿಸ್ತು ಮತ್ತು ವಿಶ್ಲೇಷಣೆಯು ರಿಯಲ್ ಎಸ್ಟೇಟ್ ಯಶಸ್ಸನ್ನು ಮುನ್ನಡೆಸುತ್ತದೆ. Successful investors build wealth through discipline, clear criteria, and consistent portfolio management. Strong results come from process, not luck. ಯಶಸ್ವಿ ಹೂಡಿಕೆದಾರರು ಶಿಸ್ತು, ಸ್ಪಷ್ಟ ಮಾನದಂಡಗಳು ಮತ್ತು ಸ್ಥಿರವಾದ ಪೋರ್ಟ್ಫೋಲಿಯೋ ನಿರ್ವಹಣೆ ಮೂಲಕ ಸಂಪತ್ತನ್ನು ನಿರ್ಮಿಸುತ್ತಾರೆ. ಯಶಸ್ವಿ ಹೂಡಿಕೆದಾರರು ಶಿಸ್ತು, ಸ್ಪಷ್ಟ ಮಾನದಂಡಗಳು ಮತ್ತು ಸ್ಥಿರವಾದ ಪೋರ್ಟ್ಫೋಲಿಯೋ ನಿರ್ವಹಣೆ ಮೂಲಕ ಸಂಪತ್ತನ್ನು ನಿರ್ಮಿಸುತ್ತಾರೆ. ಬಲವಾದ ಫಲಿತಾಂಶಗಳು ಅದೃಷ್ಟದಿಂದ ಅಲ್ಲ, ಪ್ರಕ್ರಿಯೆಯಿಂದ ಬರುತ್ತದೆ. ಅನಲೈಸ್, ಡಿಸೈಡ್ ಆ್ಯಂಡ್ ಇನ್ವೆಸ್ಟ್ ವೈಸ್ಲಿ. ವಿಶ್ಲೇಷಿಸಿ, ನಿರ್ಧರಿಸಿ ಮತ್ತು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ. ಇಂದಿನಿಂದ ಬಲವಾದ ಹೆಚ್ಚು ಶಿಸ್ತುಬದ್ಧ ರಿಯಲ್ ಎಸ್ಟೇಟ್ ಹೂಡಿಕೆ ತಂತ್ರವನ್ನು ನಿರ್ಮಿಸುವತ್ತ ತಮ್ಮ ಪ್ರಾಮಾಣಿಕ ಗಮನ ಮತ್ತು ಬದ್ಧತೆಯನ್ನು ತೋರಿದ ಪ್ರತಿಯೊಬ್ಬ ಭಾಗವಹಿಸುವವರಿಗೂ ಪ್ರಾಪ್ ಹೆಡ್ಲೈನ್ಸ್ ಕಡೆಯಿಂದ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಬಿಲ್ಡ್ ಯುವರ್ ರಿಯಲ್ ಎಸ್ಟೇಟ್ ಪೋರ್ಟ್ಫೋಲಿಯೋ ವಿತ್ ಡಿಸಿಪ್ಲಿನ್. ಶಿಸ್ತಿನಿಂದ ನಿಮ್ಮ ರಿಯಲ್ ಎಸ್ಟೇಟ್ ಪೋರ್ಟ್ಫೋಲಿಯೋವನ್ನು ನಿರ್ಮಿಸಿ. ಥ್ಯಾಂಕ್ ಯು.